ಟುವೆ ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟದಲ್ಲಿ ಪೊಲೀಸರು ಮಾಡಿರುವಂತಹ ಲಾಠಿ ಚಾರ್ಜ್ ಖಂಡಿಸಿ ಸರ್ಕಾರ ಕೂಡಲೇ ಒಂದು ಕಡೆ ಕ್ಷಮೆ ಕೇಳಬೇಕು. ಅದರ ಜೊತೆಗೆ ಏನು ಎಫ್ಐಆರ್ ಅನ್ನು ಮಾಡಿದ್ದಾರೆ ಅದನ್ನ ರದ್ದು ಮಾಡಬೇಕು. ಅದರ ಜೊತೆಗೆ ಲಾಠಿ ಚಾರ್ಜ್ ಮಾಡಿದಂತಹ ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಕೂಡಲ ಸಂಗಮ ಸ್ವಾಮೀಜಿ ಅವರು ಇವತ್ತಿನಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಗೆ ಸಜ್ಜಾಗಿದ್ರು. ಆದರೆ ಈ ಒಂದು ಪ್ರತಿಭಟನೆಗೆ ಇದೀಗ ಜಿಲ್ಲಾಡಳಿತ ಏನೋ ಅನುಮತಿಯನ್ನ ನಿರಾಕರಣೆ ಮಾಡಿರುವಂತದ್ದು. ನಮ್ಮ ಜೊತೆಗೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಸ್ವಾಮೀಜಿ, ನಿಮ್ಮ ಹೋರಾಟಕ್ಕೆ ಜಿಲ್ಲಾಡಳಿತ ಎಲ್ಲೋ ಒಂದ್ ಕಡೆ ಮತ್ತೆ ತಡೆ ಮಾಡ್ತಾ ಇರುವಂತದ್ದು ಏನಿದು? ತಡೆಯುವಂಥದ್ದು ಅವರ ಹವ್ಯಾಸ, ಹೋರಾಟ ಮಾಡುವಂಥದ್ದು ನಮ್ಮ ಕರ್ತವ್ಯ. ಲಿಂಗಾಯತ ಸಮುದಾಯದ ಮೀಸಲಾತಿಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ನಂಬಿಕೆಗೆ ದ್ರೋಹ ಮಾಡಿದ್ದನ್ನು ಖಂಡಿಸಿ ಲಿಂಗಾಯತರ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಕುಮ್ಮಕ್ಕು ನೀಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಈ ಲಿಂಗಾಯತ ವಿರೋಧಿ ಹೋರಾಟವನ್ನು ಖಂಡಿಸಿಬಿಟ್ಟು ಇವತ್ತಿಂದ ನಾನು ಸತ್ಯಾಗ್ರಹ ಮಾಡ್ಬೇಕಂತೇಳಿ ನಿನ್ನೆ ಇಡೀ ದಿನ ಜಿಲ್ಲಾಧಿಕಾರಿಗಳು ಸಿಟಿ ಪೊಲೀಸ್ ಕಮಿಷನರ್ಗೆ ನಮ್ಮೆಲ್ಲ ಆಗ್ರಹನ ಮಾಡಿದ್ವಿ. ಇನ್ನು ತಡರಾತ್ರಿವರೆಗೂ ಅವರೆಲ್ಲ ಇವತ್ತು ಭಾಳಷ್ಟು ಕಡೆ ಬೇರೆ ಬೇರೆ ಹೋರಾಟದಲ್ಲಿ ನಾವೆಲ್ಲ ಬ್ಯುಸಿ ಇರೋದ್ರಿಂದ ನಾವು ಕೇಳಿದ ಸ್ಥಳದಕ್ಕೆ ಅವಕಾಶ ಕೊಡಲಿಲ್ಲ. ನಾವು 4 ಸ್ಥಳ ನಾವೇ ಅವರೇ ಹೇಳಿದರು. ಒಂದು ಜಿಲ್ಲಾಧಿಕಾರಿ ಕಚೇರಿಯರು ಕೊಡ್ತೀವಿ, ಅಥವಾ ಸರ್ದಾರ್ ಗ್ರೌಂಡ್ ಎಲ್ಲರೂ ಕೊಡ್ತೀವಿ, ಅಥವಾ ಕೊಂಡೆಸ್ಕೊಪ್ಪದ ಜಾಗದಲ್ಲೆಲ್ಲ ಕೊಡ್ತೀವಿ, ಅಥವಾ ಸಾಹಿತ್ಯ ಭವನ. 4 ಪ್ರದೇಶ ಎಲ್ಲರೂ ಕೊಡ್ರಿ ಅಂತೇಳಿ. ಆದರೆ ನಿನ್ನೆ ರಾತ್ರಿವರೆಗೂ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಸರಿಯಾಗಿ ಸ್ಥಳ ಪರಿಶೀಲನೆ ಮಾಡಲಿಲ್ಲ. ಅದಕ್ಕೆ ನಾವು ಇವತ್ತು ಚೆನ್ನಮ್ಮ ಸರ್ಕಲ್ ಕುಂಡಿರ್ತೀವಿ. ಅವ್ರು ಎಲ್ಲಿ ಕೊಡ್ತಾರೆ ಅಲ್ಲಿ ಮಾಡ್ತೀವಿ. ಕೊಡದೆ ಹೋದರೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಏನು ಮುಖ್ಯಮಂತ್ರಿಗಳು ಲಿಂಗಾಯತ ಕ್ಷಮೆ ಕೇಳಬೇಕು ಅಂತ, ನಮ್ಮ ಅಮಾಯಕರ ಎಫ್ಐಆರನ್ನು ವಿತ್ಡ್ರಾ ಮಾಡ್ಕೋಬೇಕಂತೇಳಿ, ಮತ್ತು ಯಾರ್ಯಾರು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿ ಅಮಾನುಷವಾಗಿ ದಾಳಿ ಮಾಡಿಲ್ಲ ಅಂತ ಪೊಲೀಸ್ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಈ 3 ಹಕ್ಕೊತ್ತಾಯಗಳನ್ನು ಹಿಡ್ಕೊಂಡು ನಾವು ಇವತ್ತು ಹೋರಾಟವನ್ನು ಶುರು ಮಾಡ್ತೀವಿ. ಮತ್ತು ವಿಧಾನಸಭಾ ಅಧ್ಯಕ್ಷರು, ವಿಧಾನ ಪರಿಷತ್ ಸಭಾಧ್ಯಕ್ಷರಿಗೆ ಇಚ್ಛೆಪಡ್ತೀನಿ, ಏನು ಮುಖ್ಯಮಂತ್ರಿಗಳು ಲಿಂಗಾಯತ ಹೋರಾಟವನ್ನು ಸಂವಿಧಾನ ವಿರೋಧಿ, ಸಂವಿಧಾನ ಬಾಹಿರ ಅಂತೇಳಿ ಏನು ಇವತ್ತು ನಮಗೆ ಭಾಳ ಅವಮಾನ ಮಾಡಿದ್ದಾರೆ ನಮ್ಮ ಸಮಾಜಕ್ಕೆ, ಅದು ಕೂಡಲೇ ಮುಖ್ಯಮಂತ್ರಿಗಳು ವಾಪಸ್ ತಗೋಬೇಕು. ಮತ್ತು ನಮ್ಮ ವಿಧಾನಸಭಾ ಅಧ್ಯಕ್ಷರು, ವಿಧಾನ ಪರಿಷತ್ ಅಧ್ಯಕ್ಷರು ಆ ಹೇಳಿಕೆಯನ್ನು ಕಡದಿಂದ ನಿರ್ಮೂಲನೆಗೊಳಿಸಬೇಕು, ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೀನಿ. ಏನೇ ಮಾಡಿದ್ರು ಹೋರಾಟ ಮುಂದುವರಿಯುತ್ತೆ. ಹೋರಾಟ ಅಂತೂ ನಿರಂತರಲ್ಲ. ಇವರು ಏನು ಮೀಸಲಾತಿ ಕೊಡೋಕ್ಕಾಗಲ್ಲ ಅಂದ್ರೇನು, ಅಕಸ್ಮಾತ್ ನಮಗೆ ನಿನ್ನೆ ದಿವಸ ಬೇರೆ ಬೇರೆ ಈಗ ಮಾರಣಾಂತಿಕ ಹಲ್ಲೆ ಮಾಡಿಸಿದ್ರು, ಏನೇನೋ ಅವರು ಫಾಲೋವರ್ಸ್ ಮುಖಾಂತರ ಏನೋ ಹೇಳಿಕೆ ಕೊಡ್ಸಕತ್ತಾರೆ. ನಾನು ಯಾವುದಕ್ಕೂ ತಲೆ ಕೆಡಿಸಲ್ಲ. ನಮ್ಮ ಉದ್ದೇಶ ನ್ಯಾಯಯುತವಾದ ಉದ್ದೇಶ ಐತಿ. ಅಂಬೇಡ್ಕರ್ ಸಂವಿಧಾನದ ಆಶಯಗಳ ಪೂರಕವಾಗಿ ಬಸವಣ್ಣವರ ಶಾಂತಿಯ ಮಂತ್ರವನ್ನು ಪಠಿಸಿ ಹೋರಾಟವನ್ನು ಇವತ್ತಿಂದ ಕ್ರಾಂತಿ ರೂಪದಲ್ಲಿ ಮಾಡ್ತೀವಿ. ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ, ಈ CM ಅವರ ಅವಧಿ ಒಳಗೆ ನಾವು ಮೀಸಲಾತಿನ ಕೇಳಲ್ಲ, ಅದ್ರ ಜೊತೆಗೆ 2A ಸಿಗೋದು ಬಹುತೇಕ ಕನ್ಫರ್ಮ್ ಇಲ್ಲ, ಹಿಂಗಾಗಿ 2Dನೇ ನಾವು ಮಾಡ್ಕೊಳ್ತೀವಿ. ಅಲ್ಲ, ನಾವು ಮೂಲ ಉದ್ದೇಶ ನಮಗೆ 2A ಬೇಕು ಅಂತೇಳಿ. ಹಾಗಾಗಿ ನಾವು 3 ವರ್ಷಕ್ಕೆ ಹೋರಾಟ ಮಾಡಿದ್ವಿ. ಇಂದಿನ ಸರ್ಕಾರ 2Aಗೆ ಸರಿಸಮಾನವಾಗಿರ್ತಕ್ಕಂಥ ಅದಕ್ಕೇನು ಸಿಗಬೇಕು ಎಲ್ಲ ಸೌಲಭ್ಯಗಳನ್ನಂತ ಒಂದು 2D ಅಂತ ಹೊಸ ಪ್ರವರ್ಗ ಕೊಟ್ಟಿದ್ರು. ಈ ಸರ್ಕಾರದಲ್ಲಿರ್ತಕ್ಕಂಥ ನಮ್ಮ ಹೋರಾಟಗಾರರು, ಇಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ನಾವು 2Aನೇ ಕೊಡಿಸ್ತೀವಿ ಸ್ವಾಮೀಜಿ ಅಂತಂದರು. ಆಯ್ತಪ್ಪ, 2Aನೇ ಕೊಡಿಸಿ ಹೋರಾಟ ಮಾಡಿದ್ವಿ. ಅಧಿವೇಶನದಲ್ಲಿ ಅಧಿಕೃತ ಮುಖ್ಯಮಂತ್ರಿ ಲಿಂಗಾಯತರು ಮೀಸಲಾತಿ ಕೊಡೋಕ್ಕಾಗಲ್ಲ ಅಂತಂದಮೇಲೆ ಇನ್ನು 2DR ಇಂಪ್ಲಿಮೆಂಟ್ ಮಾಡಿರಿ. ಇಂದಿನ ಸರ್ಕಾರ ಕೊಟ್ಟಂಥ ಗೆಜೆಟ್ ಇದೆಯಲ್ಲ, ಅದೇನು ಸುಪ್ರೀಂ ಕೋರ್ಟ್ನಲ್ಲಿ ಇವರು ಮುಖ್ಯಮಂತ್ರಿಗಳ ಕಡೆಯವರೇ ಕೇಸ್ ಹಾಕಿದ್ದಾರೆ. ಆ ಕೇಸ್ ವಿತ್ಡ್ರಾ ಮಾಡಿಕೊಂಡು ಇಂದಿನ ಸರ್ಕಾರ ಕೊಟ್ಟಂಥ ಅಂಡರ್ಟೇಕಿಂಗ್, ಮತ್ತು ಸರ್ಕಾರ ಇವ್ರದೇ ಅಲ್ಲ, ಸರ್ಕಾರಗಳು ಒಂದೇ ರೀತಿ ಯಾವಾಗಲೂ ಮುಖ್ಯಮಂತ್ರಿ ಚೇಂಜ್ ಆಗಿರ್ತಾರೆ. ನಮ್ಮ ಜನಾಂಗದ ಬಗ್ಗೆ ಕಳಕಳಿ ಇದ್ದರೆ ಅದನ್ನು ವಿತ್ಡ್ರಾ ಮಾಡಿಕೊಂಡು 2DR ಇಂಪ್ಲಿಮೆಂಟ್ ಮಾಡಿರಿ ಅನ್ನುವಂಥ ಹಿನ್ನೆಲೆ ಒಳಗೆ ನಮ್ಮ ಬಸವನಗೌಡ ಪಾಟೀಲ್ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳರು ಮುಖ್ಯಮಂತ್ರಿ ಹಠಮಾರಿ ತನ್ಕೊಂಡು ಇವ್ರ ತಕ್ಕ ಹೋಗೋದೇ ಬೇಡ, ಕೇಳೋದೇ ಬೇಡ, ಜನರ ಬಳಿಗೆ ಹೋಗೋಣ, ಜನರು ನ್ಯಾಯ ಕೊಡ್ತಾರೆ, ಜನರು ಯಾವ ದಿಕ್ಕಿನಲ್ಲಿ ನಾವು ಹೋರಾಟ ರೂಪಿಸ್ಬೇಕಂತ ಮಾಡಿಕೊಂಡು ಮುಂಚೆ ಹೇಳಿದ್ನಲ್ಲ, ನಮಗೆ 2028ಕ್ಕೆ ಸಂಘಟನೆ ಮಾಡಿ 2028ನೇ ಇಸ್ವಿಯಲ್ಲಿಗೆ ಯಾವ ಪಕ್ಷಗಳು, ಯಾವ ವ್ಯಕ್ತಿಗಳು ನಮ್ಮ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ, ಅಂಥವ್ರ ಬಗ್ಗೆ ಕುಳಿತು ಆಲೋಚನೆ ಮಾಡೋ ಪ್ರಯತ್ನ ಮಾಡೋಣ. ಈಗ ನಾವು ಹೋರಾಟವನ್ನು ಕಂಟಿನ್ಯೂ ಮಾಡೋಣ. ನಿಮ್ಮ ಹೋರಾಟ ಹತ್ತಿಕ್ಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಮತ್ತು ಸತ್ಯನೇ ಇಲ್ಲಿದು. 2 ವರ್ಷಗಳ ಕಾಲ ನಿರ್ಲಕ್ಷ್ಯ ಮಾಡಿದ್ರು, ಆಮೇಲೆ ಮನೆಗೆ ಕರೆದು ಅವಮಾನ ಮಾಡಿದ್ರು, ಇಲ್ಲಿ ಲಾಠಿ ಏಟು ಹೊಡಿಸಿದ್ರು. ಲಾಠಿ ಏಟು ಹೊಡಿಸಿದ್ರೆ ನಾವು ಎದುರ್ತಿದ್ದಿಲ್ಲ, ಲಾಠಿ ಏಟನ್ನು ಅಮಾನುಷವಾಗಿ ಹೊಡಿಸಿದ್ದಾರೆ, ತಲೆ ಹೊಡಿಸಿದ್ದಾರೆ, ಕೈಕಾಲು ಮುರಿದ್ದಾರೆ. ಜೀವ ಮತ್ತು ಮರಣದ ನಡುವೆ ನಮ್ಮ ಜನ ಬಳಲಬೇಕು, ಆ ರೀತಿ ವರ್ತನೆ ಮಾಡಿದ್ದಾರೆ. ಕೊನೆ ಪಕ್ಷ ಅದಕ್ಕೆ ಒಂದು ಕ್ಷಮೆ ಕೇಳೋ ಪ್ರಯತ್ನ ಮಾಡಬೇಕಾಗಿತ್ತು. ಯಾರು ಉಪಮುಖ್ಯಮಂತ್ರಿಗಳಾಗಿ ನಾವೇನು ಮುತ್ತು ಕೊಡಬೇಕಂತ ಹೇಳ್ತಾನಂದರೆ, ಅದೇ ಮೊನ್ನೆ 15 ಧರ್ಮೀಯರು ಒಂದು ಕಡೆ ಯಾವುದೋ ಒಂದು ನಮ್ಮ ಧಾರ್ಮಿಕ ಮೆರವಣಿಗೆಯೊಳಗೆ ಹಲ್ಲೆ ಮಾಡಿದಾಗ ಅವ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಡ್ರಿ ಅಂತ ಹೇಳ್ತಾರೆ. ಲಿಂಗಾಯತ್ ಏನಾದ್ರು ಮಾಡಿದರೆ ನಾವೇನು ಮುತ್ತು ಕೊಡ್ಬೇಕಾ, ಲಾಠಿ ಚಾರ್ಜ್ ಮಾಡ್ಬೇಕಂತ ಹಿಂಗೆ ಉದ್ದಾಡ್ತಾನೆ.
ಹಾಗಾಗಿ ನೋಡಿರಪ್ಪ ಗೃಹ ಸಚಿವರು ಲಿಂಗಾಯತ ಓಟ್ ಪಡ್ಕೊಂಡೆ ಗೆದ್ದಾರವರು. ನಮ್ಮನ್ನು ಹೇಳಿದ್ದಲ್ಲ, ಸಿದ್ಧಗಂಗಾ ಮಠದ ಅನ್ನ ಉಂಡು ಬೆಳೆದಾರೆ. ಅವ್ರಿಗೆ ದ್ರೋಹ ಮಾಡೋ ಕೆಲಸವನ್ನು ಲಿಂಗಾಯತರು ದ್ರೋಹ ಮಾಡೋ ಕೆಲಸ ಮಾಡಿ ನೈತಿಕ ಕೊನೆಯಾದ್ರು ರಾಜೀನಾಮೆ ಕೊಡ್ಬೇಕಂಗೆ ನೋಡಿದ್ರು. ಲಿಂಗಾಯತರ ಬಗ್ಗೆ ಈ ರೀತಿಯಾಗಿ ಅವಹೇಳನಕಾರಿ ಮಾಡ್ತಾರೆ ಅಂದರೆ ತುಮಕೂರು ಭಾಗದ ಜನ ನೋಡ್ಬೇಕು, ಅವ್ರ ನಡವಳಿಕೆಗಳನ್ನ ನೋಡ್ರಿ. ನಾನು ಪರಮೇಶ್ವರ್ ಅಂತ ಹೆಸರಿದ್ರಿಂದ ನಾವು ಇವತ್ತಿನವರೆಗೆ ಅವ್ರು ನಮ್ಮವರಂತ ನಂಬಿದ್ವಿ. ಅವ್ರ ಬಗ್ಗೆ ಭಾಳ ಕಳಕಳೆ ಇತ್ತು. ಅವರು KPCC ಅಧ್ಯಕ್ಷ ಆದ ಸಂದರ್ಭದಲ್ಲಿ ನಾವೆಲ್ಲ ಅವ್ರ ಬಗ್ಗೆ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ಕೃಷ್ಣನ ಅಡುಗೆ ಮಾಡಿದಾಗ ಖುಷಿಯಾಗಿದ್ವಿ. ಅದು ಇವತ್ತು ಲಿಂಗಾಯತರ ಮೇಲೆ ಇಷ್ಟೊಂದು ಅಹಂಕಾರದ ದರ್ಪದ ಉದ್ದಾಟತನ ಮಾಡ್ತಾರೆ ಅಂದರೆ ಈ ಸರ್ಕಾರ ನಮ್ಮ ವಿರೋಧಿ ಅನ್ನುವಂಥದ್ದು ಇವತ್ತು ಸಾಬೀತಾಗಿದೆ. ಸೊ ಇದಿಷ್ಟು ಸದ್ಯ ಈಗ ಸ್ವಾಮೀಜಿ ಅವರ ಮಾತು. ಒಟ್ಟಾರೆ ಈ ಒಂದು ಹೋರಾಟ ಏನಿದೆ ಇದು ನಿರಂತರವಾಗಿರುತ್ತೆ. ಎಷ್ಟೇ ಹತ್ತಿಕ್ಕ ಪ್ರಯತ್ನ ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸ್ವಾಮೀಜಿ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.